ಮಗಳು ದರ್ಶನ್ ಸರ್ ಜೊತೆ ಡ್ಯಾನ್ಸ್ ಮಾಡಿದಂಥ ವಿಡಿಯೋ ಮಗಳು ದರ್ಶನ್ ಸರ್ ಜೊತೆ ಡ್ಯಾನ್ಸ್ ಮಾಡಿದಂಥ ವಿಡಿಯೋ ಕೂಡ ನೋಡಿದ್ದೀವಿ ಅಂತ ಹೇಳಿದ್ರಿ. ಸೊ ಅವಾಗೆಲ್ಲ ಹೇಗೆ ಅನಿಸ್ತು? ಸೊ ನೀವೇನು ಸಜೆಸ್ಟ್ ಮಾಡಿದ್ರಿ? ಏನಾದ್ರು ಮಾತಾಡಿದ್ರಾ? ಅವರ ಮೆಚ್ಯೂರ್ ಆಗಿದ್ದಾರೆ, ಅವ್ರಿಗೆ ಏನು ತಗೋಬೇಕು ಬಿಡಬೇಕು ಅನ್ನೋದೆಲ್ಲವೂ ಕೂಡ ಗೊತ್ತಿದೆ ಅನ್ನೋಂಥ ವಿಚಾರಗಳನ್ನು ಕೂಡ ಹೇಳ್ತಾ ಇದ್ರಿ. ಸೊ ಏನು ಹೇಳ್ತೀರಿ ಅಂತ? ನನ್ನ ಮಗು ಶೀ ಸ್ಮಾರ್ಟ್ ಆ್ಯಂಡ್ ಶೀ ನೋಸ್ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಗೊತ್ತು. ದರ್ಶನ್ ಸರ್ ಆಫ್ಕೋರ್ಸ್ ಈಸ್ ಎ ಸೂಪರ್ ಸ್ಟಾರ್. ಸೊ ಅವರು ನನ್ನ ಮಗಳ ಬರ್ಡೇಗೆ ಬಂದಿರೋದೇ ತುಂಬ ಹೆಚ್ಚು ವಿಷಯನೇ. 2-3 ಸ್ಟೆಪ್ಪು ಡ್ಯಾನ್ಸು ಮಾಡಿದ್ದಾರೆ. ಸೊ ಅದರಲ್ಲಿ ತಪ್ಪೇನಿಲ್ಲ ಸರ್, ಅದರಲ್ಲಿ ತಪ್ಪೇನಿಲ್ಲ. ಆ್ಯಂಡ್ ನನ್ನ ಮಗಳಿಗೂ ಗೊತ್ತು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತು. ನಿಮ್ಮ ಜೀವನ ಶೈಲಿ ಹೆಂಗಿತ್ತು? ಪವಿತ್ರ ಅವರ ಜೀವನ ಶೈಲಿ ಹೆಂಗಿತ್ತು? ಪುಣ್ಯ ಲವ್ ಮಾಡ್ಬಿಟ್ರೆ ಎಲ್ಲಿ ಮಿಕ್ಕದವ್ರಿಗೆಲ್ಲ ಮೋಸ ಮಾಡ್ದಂಗೆ ಆದದು ಅಂದುಬಿಟ್ಟು ಸಿಕ್ತವ್ರನ್ನೆಲ್ಲ ಲವ್ ಮಾಡ್ಕೊಂಡು ಪ್ರೀತಿನ ಹಂಚ್ಕೊಂಡು ಓಡಾಡ್ತಾ ಇರೋ ದೇವತೆ ಕನ ನಾವು ಹುಡುಗಿ. ಈಗ ತುಂಬಾ ದೊಡ್ಡ ಐಷಾರಾಮಿ ಜೀವನ ಶೈಲಿ ಇದೆ. ಸೊ ಅವ್ರ ಮನಿ ಮೈಂಡೆಡ್ ಪವಿತ್ರ ಅಂತ ಹೇಳ್ತಾ ಇದ್ರಿ. ಸೊ ಅವ್ರು ಹೆಂಗೆ ಮನಿ ಮೈಂಡೆಡ್ ಅಂತ ಹೇಳ್ತೀರಿ, ಬಿಸ್ನೆಸ್ ಮೈಂಡೆಡ್ ಅಂತ ಹೇಳ್ತಾ ಇದ್ರಿ? ಓರಿಯೆಂಟೆಡ್, ನಾನು ಕೆರಿಯರ್ ಓರಿಯೆಂಟೆಡ್ ಹೇಳಿದ್ದೀನಿ, ಮನಿ ಮೈಂಡೆಡ್ ಅಂತ ಯಾವಾಗಲೂ ಹೇಳಿಲ್ಲ ನಾನು. ಮನಿ ಮೈಂಡೆಡ್ ಇದ್ದಿದ್ರೆ ಅವಳು ನನಗೇನೆ ಎಷ್ಟೊಂದು ಸತಿ ಸುಮಾರು ಸತಿ ಹೆಲ್ಪ್ ಮಾಡಿದ್ದಾಳೆ. ಫಸ್ಟು ನಾವು ಒಟ್ಟಿಗೆ ಇರೋ ಟೈಮಲ್ಲಿ ಅವಳು ಮನಿ ಮೈಂಡೆಡ್ ಅಲ್ಲ, ಅವಳು ಕೆರಿಯರ್ ಓರಿಯೆಂಟೆಡ್, ಭವಿಷ್ಯದ ಬಗ್ಗೆ ಯೋಚನೆ ಮಾಡೋ ಹುಡುಗಿ ಅವಳು. ದೇವರು ಅವ್ರಿಗೆ ತುಂಬ ಕೊಟ್ಟಿದ್ದಾರೆ. ಅವ್ರ ಅಪ್ಪನೇ ಒಳ್ಳೆ ಮನುಷ್ಯ, ಶ್ರೀಮಂತಾನೆ. ಸೊ ಅವ್ರಿಗೆ ದುಡ್ಡು ಬಗ್ಗೆ ಯಾವಾಗಲೂ ಅವರು ತಲೆ ಕೆಡಿಸ್ಕೊಂಡಿಲ್ಲ. ಎಕ್ಸಾಕ್ಟ್ ಆಗಿ ಎಷ್ಟು ವರ್ಷ ಪವಿತ್ರ ಅವ್ರ ಜೊತೆ ನೀವು ಜೀವನ ಮಾಡಿದ್ರಿ? ಸೊ ಆಮೇಲೆ ಎಲ್ಲಿದ್ರಿ, ಎಲ್ಲಿ ವಾಸ ಮಾಡ್ತಿದ್ರಿ, ಆವಾಗಿನ ಲೈಫ್ ಸ್ಟೈಲ್ ಹೆಂಗಿತ್ತು ಅನ್ನೋದು? ನಾವು ಸ್ಟಾರ್ಟಿಂಗಲ್ಲಿ ಎಲೆಕ್ಟ್ರಾನಿಕ್ ಸಿಟಿದಲ್ಲಿ ಮದುವೆ ಆದ ತಕ್ಷಣ ಎಲೆಕ್ಟ್ರಾನಿಕ್ ಸಿಟಿದಲ್ಲಿ ಇದ್ವಿ. ಅದಾದಮೇಲೆ ನಾವು ನಮ್ಮ ಮಾವರ ಮನೆ ಹತ್ರನೇ ಬಂದ್ಬಿಟ್ವಿ. ಅವ್ರ ಮನೆಯಲ್ಲೇ ಮೇಲ್ಗಡೆ ಫ್ಲೋರಲ್ಲಿ ನಾವಿದ್ವಿ. ನಾವು 2007ಇಂದ 2012ವರೆಗೂ ಒಟ್ಟಿಗೆ ಇದ್ವಿ ಸರ್. ಓಕೆ. ಅವರ ಫ್ರೆಂಡ್ಸು, ಫ್ಯಾಮಿಲಿ ಮೆಂಬರ್ಸು ನಿಮ್ಗೆ ಯಾರಿಗಾರು ಈಗಲೂ ಟಚಲ್ಲಿದ್ದಾರಾ? ಅದು ಎಲ್ಲವೂ ಮತ್ತೆ ಈಗ ನೀವು ಬೆಂಗಳೂರಿಗೆ ಬಂದ ಮೇಲೆ ಆಗಲಿ ಯಾರು ಮಾತನಾಡುವಂಥ ಪ್ರಯತ್ನಗಳಾಗಿದೆಯಾ? ನೋಡಿ, ನನ್ನ ಜೊತೆ ಅವ್ರ ಫ್ಯಾಮಿಲಿಯವರು, ನಮ್ಮ ಅತ್ತೆ ಮಾವರ ಹತ್ರ ಒಂದೊಂದ್ಸತಿ ಮಾತಾಡ್ತೀನಿ. ನಮ್ಮ ಮಿಕ್ಕಿರೋ ಅವ್ರ ಫ್ಯಾಮಿಲಿ ಕಡೆಯಿಂದ ಯಾರಿಗೂ ಅಷ್ಟೊಂದು ಕಾಂಟ್ಯಾಕ್ಟ್. ನಿಮ್ಮ ಅತ್ತೆ ಮಾವ ಹತ್ರ, ಪವಿತ್ರ ಅವರ ಅಪ್ಪ ಅಮ್ಮನ ಹತ್ರ? ಅಪ್ಪ ಹತ್ರ ಮಾತಾಡಿದ್ದೀನಿ, ಅಮ್ಮನ ಹತ್ರ ಮಾತಾಡಿಲ್ಲ. ಅವರು ಲಾಸ್ಟ್ ಟೈಮ್ ಜೈಲ್ಗೆ ಹೋಗಿರುವಾಗ ನಾನು ಇಂಟರ್ವ್ಯೂಸ್, TV ಚಾನಲ್ಸ್ ಅವರು ತುಂಬ ಇಂಟರ್ವ್ಯೂಸ್ ಮಾಡ್ತಾಯಿದ್ರು. ಆವಾಗ ನಾನೇ ಫೋನ್ ಮಾಡಿದೆ. ಸೊ ಅಂಥ ಟೈಮಲ್ಲಿ ಒಂದು 2 ನಿಮಿಷ ಮಾತಾಡಿದೆ ಅಷ್ಟೇ. ಈಗ ಪವಿತ್ರ ಅವ್ರು ಇಂಥ ಸಿಚುವೇಶನಲ್ಲಿ ಜೈಲ್ಗೆ ಹೋದ್ರು. ಸೊ ನೀವು ಅವ್ರ ಅಪ್ಪನ ಹತ್ರ ಮಾತಾಡುವಾಗ ಏನು ಹೇಳಿದ್ರು, ಏನು ಮಾತಾಡಿದ್ರಿ ಅಂತ? ಅವ್ರು ನನಗೆ ಒಂದೇ ಮಾತು ಹೇಳಿದರು, ಮಗ ನೀನು ಏನು ಹೇಳಿದ್ರು ನಿಜಾನೇ ಹೇಳು. ನಾನು ನಿಜಾನೇ ಹೇಳಿದೆ, ಯಾವಾಗಲೂ ನಾನು ಸುಳ್ಳು ಹೇಳಿಲ್ಲ. ಈಗಲೂ ಇಂಥ ಈ ಟೈಮ್ವರೆಗೂ ನಾನು ನಿಜಾನೇ ಹೇಳ್ತಾ ಇರೋದು. ನನ್ನ ಮಗ ಸುಳ್ಳು ಹೇಳೋಕೆ ಹೋಗಲ್ಲ. ಸೊ ಮಿಕ್ಕಿರೋದು ದೇವ್ರ ಮೇಲೆ ಬಿಡೋಣ. ಏನು ಹೇಳಿದ್ರಿ, ಏನು ಮಾತಾಡಿದ್ರು, ಅವ್ರೇನು ಹೇಳಿದ್ರು? ಇಲ್ಲ, TV ಅವರು ಕೇಳ್ತಾರಲ್ವಾ, ಈ ಕ್ವಶನ್ ಹಿಂಗೆ ಹಂಗೆ 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 ಟ್ವಿಸ್ಟ್ ಮಾಡಿಬಿಟ್ಟು ಕೇಳ್ತಾರೆ. ಬಟ್ ನಾನು ಇದ್ದಿರೋ ನಿಜಾನೇ ಹೇಳಿದ್ರು. ಪವಿತ್ರ ಗೌಡ ಹೆಂಗೆ ಕೇಳಿದ್ರು, ಪವಿತ್ರ ಗೌಡ ಎಸ್ ಕೆರಿಯರ್ ಓರಿಯೆಂಟೆಡ್ ಗರ್ಲ್ ಅಂತ ಹೇಳಿದ್ದೀನಿ. ಅದೇ ಮಾತು ಈಗಲೂ ಹೇಳ್ತೀನಿ. ಇದೇ ಮಾತು ನೀವು 10 ವರ್ಷ ಆದಮೇಲೆ ಕೇಳಿದ್ರು ನಾನು ಹೇಳ್ತೀನಿ. ಅವರಪ್ಪ ಏನು ಹೇಳಿದ್ರು ಅಂತ ನಿಮಗೆ ಈ ಇನ್ಸಿಡೆಂಟ್? ಪವಿತ್ರ ಗೌಡ ಜೈಲಿಗೆ ಹೋದಾಗ ನೀವು ಫೋನ್ ಮಾಡಿದ್ರಿ ಅಂದರೆ ಅವರಪ್ಪ ಏನು ಹೇಳಿದ್ರು? ನನಗೆ ಸ್ವಲ್ಪ ಡಿಸ್ಟರ್ಬ್ ಆಗಿಬಿಟ್ಟಿದೆ. ಸೊ ನಾನು ಕೇಳಿದೆ, ಅಂಕಲ್ ಏನೋ ಈ ಥರ ಆಗಿದೆ ಅಂತ. ಇಲ್ಲ ಮಗ, ಏನೋ ಆಗಿದೆ ಅಂತ ಹೇಳಿದ್ರು. ಅಂತ ನಾನು ಹೇಳಿದೆ, ಅಂಕಲ್ ಈ ಥರ TV ಚಾನಲ್ಸ್ ಅವರು ಫೋನ್ ಮಾಡ್ತಾ ಇದ್ದಾರೆ, ಸೊ ಇಂಟರ್ವ್ಯೂ ತಗೊಂತಾ ಇದ್ದಾರೆ. ಅವರೇ ಹೇಳಿದ್ರು, ಮಗ ನೀನು ಏನು ಹೇಳಿದ್ರು ನಿಜಾನೇ ಹೇಳು ಅಂದರು. ಸೊ ನಾನು ನಿಜಾನೇ ಹೇಳಿದೆ ಅಷ್ಟೇ. ಓಕೆ. ಈಗ ಅವರ ಫ್ಯಾಮಿಲಿ ಮೆಂಬರ್ಸ್ನ ಮೀಟ್ ಮಾಡುವಂಥದ್ದು, ಅಂದರೆ ಅವ್ರ ಅಪ್ಪ ಇನ್ನೂ ಟಚಲ್ಲಿದ್ದಾರೆ ಅಂತ ಹೇಳಿದ್ರಿ, ಮೀಟ್ ಮಾಡುವಂಥದ್ದು, ಮಾತನಾಡಿಸೋಂಥ ಪ್ರಯತ್ನ ಇವಾಗ ಏನಾದ್ರು ಇದೆಯಾ ಪ್ಲ್ಯಾನ್ಸು? ಪವಿತ್ರ ಅವ್ರನ್ನೇನಾದ್ರು ಮೀಟ್ ಮಾಡುವಂಥ ಪಾಸಿಬಿಲಿಟೀಸ್? ಈಗಲೇ ತಕ್ಷಣ ನಾನು ಏನೂ ಮಾಡಲ್ಲ ಸರ್. ಡೆಫಿನೆಟ್ಲಿ ಇಂಥ ಟೈಮಲ್ಲಿ ನಾನು ಪವಿತ್ರ ಗೌಡಕ್ಕೆ ಡಿಸ್ಟರ್ಬ್ ಮಾಡೋಕ್ಕೆ ನಾನು ಇಷ್ಟಪಡಲ್ಲ. ನನಗೆ ತುಂಬ TV ಚಾನಲ್ಸ್ ಅವರೇ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ. ಸೊ ನಾನು ಇದು ಕ್ಯಾಮ್ರಾ ಮುಂದೆನೂ ಬರೋಕ್ಕೆ ಇಷ್ಟ ಇರಲಿಲ್ಲ. ಬಟ್ ಏನು ಮಾಡೋದು, ಯು ಗೈಸ್ ಆರ್ ಲೈಕ್ ಬಿಹೈಂಡ್. ಸೊ ಬಟ್ ಇಟ್ಸ್ ಓಕೆ. ನಾನು ಇಂಥ ಟೈಮಲ್ಲಿ ಪವಿತ್ರ ಗೌಡಕ್ಕೆ ಹೋಗ್ಬಿಟ್ಟು ಮೀಟ್ ಮಾಡೋದು ಇಂಥ ಟೈಮಲ್ಲ. ಪವಿತ್ರ ಗೌಡ ಕರಿಯೋವರೆಗೂ ನಾನು ಹೋಗೋದಿಲ್ಲ ಸರ್. ಫ್ಯಾಮಿಲಿ ಅಂದರೆ ಫ್ಯಾಮಿಲಿಗೆ ಈಗ ಹೋಗೋಲ್ಲ, ಅವ್ರ ಫ್ಯಾಮಿಲಿ ಹತ್ರ ಹೋಗೋದಿಲ್ಲ. ಮಗಳು ಅಂದರೆ ನೆಕ್ಸ್ಟ್ ಟೈಮ್ ಬರುವಾಗ
ಮಗಳ ಹತ್ರ ನೋಡ್ತೀನಿ. ಇಂಥ ಟೈಮಲ್ಲಿ ನಾನು ಮಗಳನ್ನ ಮೀಟ್ ಮಾಡೋಕ್ಕೆ ಹೋದರೆ ಜನ ಬೇರೆ ಥರ ತಿಳ್ಕೊತಾರೆ. ಸೊ ಇಟ್ಸ್ ನಾಟ್ ಎ ರೈಟ್ ಥಿಂಗ್ ಟು ಡೂ.